ಕೋರ್ಟ್ ಸ್ಟೇ ಕೊಟ್ಟಿದೆ ಆದ್ರೆ ನಿಮ್ಗೆ ಪೊಲೀಸಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಖಂಡಿತ ಸಂಬಂಧವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹೋಗ್ತೀನಿ ಇನ್ನ ಹೋಗ್ತೀನಿ ಎಸ್ ಪಿ ಆಫೀಸ್ಗೆ. ನಾನು ಅವರು ಬ್ಯುಸಿ ಇದ್ದಾರೆ, ಹೋಗಿಲ್ಲ. ಎಸ್ ಪಿ ಅವ್ರಿಗೆ ಕೊಡ್ತೀನಿ. ಅಲ್ಲಿಂದ ನನ್ನ ಕಷ್ಟ ಎಲ್ಲ ಎಸ್ ಪಿ ಅವರು ಒಂದು ಲೇಡೀಸಾಗಿ ನಾನು ಆಚೆ ಬರಲಿಲ್ಲ ಅಂದರೆ ಈಗ ನನ್ನ ಮಗ ಒಂದು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಎಷ್ಟು ಕೆಟ್ಟ ಹೆಸರು ಬರ್ತಿತ್ತು. ಇವರೆಲ್ಲ ಪಕ್ಕದಲ್ಲಿರೋ ಮನೇನ ತೊಗೊಬಿಟ್ಟವ್ರೆ ಫ್ರೀಯಾಗಿ ಅಂತ ಅಂತೀನಿ. ನೀವೇ ಅಂದರೂ ಅನ್ಕೋತೀರ, ಓ ಇವ್ರಿಗೇನಪ್ಪ ಇನ್ಫ್ಲೂಯೆನ್ಸಿಂದ. ಆ ಥರ ಮಾಡೋಕ್ಕಾಗಲ್ಲ ರೀ. ಮಾಡಿದ್ರೆ ಯಾವತ್ತೋ ಒಂದಿನ ಬೆಳಕಿಗೆ ಬಂದೇ ಬರುತ್ತೆ. ನನಗಿರೋ ಬೇಜಾರು ಹಾಸನ್ ರಾಘವೇಂದ್ರ ಅವ್ರ ಮೇಲೆ. JCB ಸೀಸ್ ಮಾಡಿಲ್ಲ ಇವತ್ತವರೆಗೂ. ನಾನು ಹೇಳೋದು, ನಾನು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಮನೆ ಸಮೇತ ಹೊಡೆದಿದ್ದಾರೆ. ಇದಕ್ಕೆ ಯಾರನ್ನು ಕೇಳಬೇಕು ನಾವು? ಯಾರನ್ನು ಕೇಳಬೇಕು? ಆ್ಯಕ್ಷನ್ ತೊಗೊಳ್ಳೇಬೇಕು. ನಾನು ನಿಂತ್ಕೋತೀನಿ. ಇಷ್ಟಕ್ಕೆ ನನಗೆ ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಸುಮ್ಮನೆ ಬಿಡಲ್ಲ. ನನಗಾಗಿರೋ ಅವಮಾನಕ್ಕೆ ಇದನ್ನೊಂದು ನಾನೊಂದು ಚಾಲೆಂಜಾಗಿ ತೊಗೋತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾನು. ಥ್ಯಾಂಕ್ ಯು. ಅದೇ ಅಲರ್ಜಿ ಆಗಿಬಿಟ್ಟಿದೆ ರೀ. ಇದೆಲ್ಲ ಧೂಳಲ್ಲಿ ಇದ್ದೀನಲ್ಲ, ಸ್ವಲ್ಪ ವಾಟರ್, ಅದಕ್ಕೊಂಚೂರು ಆಯಿಂಟ್ಮೆಂಟ್ ಹಾಕಬೇಕು. ನೀರು, ಡಸ್ಟ್ ಅಲರ್ಜಿ. ಈಗ ಅಕಸ್ಮಾತ್ ನೀವು ಎಸ್ ಪಿ ಆಫೀಸ್ಗೆ ಹೋದ್ರೆ ಮರಿದಂಗೆ ಫೋನ್ ಮಾಡಿ. ಮಾಡ್ತೀನಿ. ಇಲ್ಲ, ಇದು ಸುದ್ದಿ ಮಾಡಬೇಕು, ಇನ್ಮೇಲೆ ಮಾಡ್ತಾ ಇರಬೇಕು. ಯಾಕೆ ಅಂದರೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ. ಇವತ್ತು ನಾನು ಮಾತಾಡಿದ್ದು 4 ಜನಕ್ಕೆ ಗೊತ್ತಾಗಲಿ ಅಂತ. ನನಗೆ ಖುಷಿ ಇದೆ ತಗೊಳ್ಳಿ. ಅಲ್ಲ, ಖುಷಿ ಇದೆ ಅಂತ ನೀವು ಹೇಳ್ಬೋದು. ಖುಷಿ ಇಲ್ಲ ನನಗೆ. ನನಗೆ ಒಳಗಡೆ ಇದಕ್ಕೊಂದು ಚಾಲೆಂಜಾಗಿ ತಗೋಬೇಕು ಅಂತ ತಲೆ ಓಡ್ತಾ ಇದೆ. ಕೋರ್ಟ್ ಸ್ಟೇ ಕೊಟ್ಟಿದೆ ಆದ್ರೆ ನಿಮ್ಗೆ ಪೊಲೀಸಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಖಂಡಿತ ಸಂಬಂಧವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹೋಗ್ತೀನಿ ಇನ್ನ ಹೋಗ್ತೀನಿ ಎಸ್ ಪಿ ಆಫೀಸ್ಗೆ. ನಾನು ಅವರು ಬ್ಯುಸಿ ಇದ್ದಾರೆ, ಹೋಗಿಲ್ಲ. ಎಸ್ ಪಿ ಅವ್ರಿಗೆ ಕೊಡ್ತೀನಿ. ಅಲ್ಲಿಂದ ನನ್ನ ಕಷ್ಟ ಎಲ್ಲ ಎಸ್ ಪಿ ಅವರು ಒಂದು ಲೇಡೀಸಾಗಿ ನಾನು ಆಚೆ ಬರಲಿಲ್ಲ ಅಂದರೆ ಈಗ ನನ್ನ ಮಗ ಒಂದು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಎಷ್ಟು ಕೆಟ್ಟ ಹೆಸರು ಬರ್ತಿತ್ತು. ಇವರೆಲ್ಲ ಪಕ್ಕದಲ್ಲಿರೋ ಮನೇನ ತೊಗೊಬಿಟ್ಟವ್ರೆ ಫ್ರೀಯಾಗಿ ಅಂತ ಅಂತೀನಿ. ನೀವೇ ಅಂದರೂ ಅನ್ಕೋತೀರ, ಓ ಇವ್ರಿಗೇನಪ್ಪ ಇನ್ಫ್ಲೂಯೆನ್ಸಿಂದ. ಆ ಥರ ಮಾಡೋಕ್ಕಾಗಲ್ಲ ರೀ. ಮಾಡಿದ್ರೆ ಯಾವತ್ತೋ ಒಂದಿನ ಬೆಳಕಿಗೆ ಬಂದೇ ಬರುತ್ತೆ. ನನಗಿರೋ ಬೇಜಾರು ಹಾಸನ್ ರಾಘವೇಂದ್ರ ಅವ್ರ ಮೇಲೆ. JCB ಸೀಸ್ ಮಾಡಿಲ್ಲ ಇವತ್ತವರೆಗೂ. ನಾನು ಹೇಳೋದು, ನಾನು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಮನೆ ಸಮೇತ ಹೊಡೆದಿದ್ದಾರೆ. ಇದಕ್ಕೆ ಯಾರನ್ನು ಕೇಳಬೇಕು ನಾವು? ಯಾರನ್ನು ಕೇಳಬೇಕು? ಆ್ಯಕ್ಷನ್ ತೊಗೊಳ್ಳೇಬೇಕು. ನಾನು ನಿಂತ್ಕೋತೀನಿ. ಇಷ್ಟಕ್ಕೆ ನನಗೆ ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಸುಮ್ಮನೆ ಬಿಡಲ್ಲ. ನನಗಾಗಿರೋ ಅವಮಾನಕ್ಕೆ ಇದನ್ನೊಂದು ನಾನೊಂದು ಚಾಲೆಂಜಾಗಿ ತೊಗೋತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾನು. ಥ್ಯಾಂಕ್ ಯು. ಅದೇ ಅಲರ್ಜಿ ಆಗಿಬಿಟ್ಟಿದೆ ರೀ. ಇದೆಲ್ಲ ಧೂಳಲ್ಲಿ ಇದ್ದೀನಲ್ಲ, ಸ್ವಲ್ಪ ವಾಟರ್, ಅದಕ್ಕೊಂಚೂರು ಆಯಿಂಟ್ಮೆಂಟ್ ಹಾಕಬೇಕು. ನೀರು, ಡಸ್ಟ್ ಅಲರ್ಜಿ. ಈಗ ಅಕಸ್ಮಾತ್ ನೀವು ಎಸ್ ಪಿ ಆಫೀಸ್ಗೆ ಹೋದ್ರೆ ಮರಿದಂಗೆ ಫೋನ್ ಮಾಡಿ. ಮಾಡ್ತೀನಿ. ಇಲ್ಲ, ಇದು ಸುದ್ದಿ ಮಾಡಬೇಕು, ಇನ್ಮೇಲೆ ಮಾಡ್ತಾ ಇರಬೇಕು. ಯಾಕೆ ಅಂದರೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ. ಇವತ್ತು ನಾನು ಮಾತಾಡಿದ್ದು 4 ಜನಕ್ಕೆ ಗೊತ್ತಾಗಲಿ ಅಂತ. ನನಗೆ ಖುಷಿ ಇದೆ ತಗೊಳ್ಳಿ. ಅಲ್ಲ, ಖುಷಿ ಇದೆ ಅಂತ ನೀವು ಹೇಳ್ಬೋದು. ಖುಷಿ ಇಲ್ಲ ನನಗೆ. ನನಗೆ ಒಳಗಡೆ ಇದಕ್ಕೊಂದು ಚಾಲೆಂಜಾಗಿ ತಗೋಬೇಕು ಅಂತ ತಲೆ ಓಡ್ತಾ ಇದೆ.